ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಾ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವರದಿಯನ್ನು ಬರೆದು ಸಾದರಪಡಿಸಿದವರು ಮಕೃ ಮೇಘಾಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕಾ ಘಟಕ, ರಬಕವಿ ಪನಹಟ್ಟಿ. ಯೂಟ್ಯೂಬ್ ಚಾನಲ್ಗೆ ಪ್ರಸಾರ ಮಾಡಿದವರು ಯಶವಂತ್ ವಾಜಂತ್ರಿ, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕಾ ಘಟಕ, ಜಮಖಂಡಿ. ಸುದ್ದಿ ಮುಖ್ಯಾಂಶಗಳು. ರಬಕವಿಯಲ್ಲಿ ಯಶಸ್ವಿಯಾದ ಪುಸ್ತಕಾವಲೋಕನ 42. ಎಲ್ಲ ರಂಗಗಳಲ್ಲಿ ಹರಡಿದ ಜನಪದ ಸಂಸ್ಕೃತಿ ದಾನಪ್ಪ ಆಸಂಗಿ. ರೈತನಿಗೆ ಮಣ್ಣು ದೊಡ್ಡ ಸಿರಿ ಸಂಪತ್ತು, ಮಣ್ಣೇ ಹೊನ್ನು. ಸುದ್ದಿ ವಿವರ. ಜನವಾಣಿ ಬೇರು, ಕೊಯ್ಯುವಾಣಿ ಹೂವು ಎನ್ನುತ್ತಾರೆ. ಜನಪದ ಸಂಸ್ಕೃತಿಯನ್ನು ಎಷ್ಟು ಕೊಂಡಾಡಿದರೂ ಕಡಿಮೆಯೇ. ಜನಪದ ಅಭಿವ್ಯಕ್ತಿಯಲ್ಲಿ ಪ್ರೀತಿಯ ಬೆಳಕಿದೆ. ಜನಪದ ಸಂಸ್ಕೃತಿ ಎಲ್ಲ ರಂಗಗಳಲ್ಲಿಯೂ ಹರಡಿದೆ. ಜನಪದರು ಕಾಯಕ ಮಾಡುವಾಗ ದಣಿವು ಎಂಬುದು ಅರಿವಿಗೆ ಬಾರದಂತೆ ಹಾಡಿ ಆನಂದಿಸುವರು ಎಂದು ನಾವಲ್ಗಿ ಗ್ರಾಮದ ಕೃಷಿಕರು, ನಾವಲ್ಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾನಪ್ಪ ಆಸಂಗಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ತಾಲೂಕು ಘಟಕ ರಬಕವಿ ಬನಹಟ್ಟಿ, ತೇರದಾಳ್ ಮಹಾಲಿಂಗಪುರ ವಲಯಗಳ ಸಂಯುಕ್ತಾಶ್ರಯದಲ್ಲಿ ರಬಕವಿ ಹಾಸ್ಪಿಟಲಿನಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಜ್ಯುವೆಲರ್ಸ್ನ ಮಾಲೀಕರಾದ ಗುರುಪ್ರಸಾದ್ ಶಂಕರ್ ಬಾಪುರಿ ಅವರ ನಿವಾಸದಲ್ಲಿ ರವಿವಾರ ಸಂಜೆ ಹಮ್ಮಿಕೊಂಡಿದ್ದ ಪುಸ್ತಕಾವಲೋಕನ 42 ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ್ ಅವರ ಜನಪದ ಸಂಸ್ಕೃತಿ ಕೃತಿಯನ್ನು ಅವಲೋಕಿಸಿ ಅವರು ಮಾತನಾಡುತ್ತಾ, ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ್ ಅವರ ಜನಪದ ಸಂಸ್ಕೃತಿ ಕೃತಿಯಲ್ಲಿ ಒಟ್ಟು 3 ಭಾಗಗಳಿವೆ. ಜನಪದ ಸಂಸ್ಕೃತಿ ಜಿಲ್ಲೆ, ರಾಜ್ಯ, ಪ್ರಪಂಚದೆಲ್ಲೆಡೆ ಭಿನ್ನ ಭಿನ್ನವಾಗಿದೆ. ರೈತರಿಗೆ ಮಣ್ಣು ದೊಡ್ಡ ಸಿರಿ ಸಂಪತ್ತು, ಮಣ್ಣೇ ಹೊನ್ನು ಎಂದವರು. ಅನ್ನವನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಲು ಬರುವುದಿಲ್ಲ. ಶ್ರಮಪಟ್ಟು ದುಡಿಯುವ ರೈತ ಅನ್ನ ನೀಡುತ್ತಾನೆ. ಭೂತಾಯಿ, ನೀರು ಒಂದಕ್ಕೊಂದು ಪೂರಕ. ಮಳೆ ಸಕಲ ಜೀವರಾಶಿಗಳಿಗೆ ಆಧಾರ ಎಂದು ಹೇಳಿದರು. ವ್ಯಾಪಾರಸ್ಥರಾದ ಗುರುಪ್ರಸಾದ್ ಶಂಕರ್ ಬಾಪುರಿ ಅವರು ಅಧ್ಯಕ್ಷತೆ ವಹಿಸಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಸಾಹಿತ್ಯಾಸಕ್ತರು, ಸಾಹಿತಿಗಳು, ಕಲಾವಿದರು ಸೇರಿದಂತೆ ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪುಸ್ತಕಾವಲೋಕನವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಿಗೆ ನಮ್ಮೆಲ್ಲರ ಸಹಾಯ ಸಹಕಾರ ಸದಾಕಾಲ ಇರುವುದು ಎಂದು ಹೇಳಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಕೃ ಮೇಘಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಒಬ್ಬ ಕೃಷಿಕನಿಂದ ಪುಸ್ತಕಾವಲೋಕನ ಮಾಡಿಸಬೇಕು ಎಂದು ಆಶಯ ತಾಲೂಕಾ ಘಟಕ ಹೊಂದಿತ್ತು. ಕೃಷಿಕ ದಾನಪ್ಪ ಆಸಂಗಿ ಅವರಿಗೆ ಈ ಒಂದು ಹೊಣೆಯನ್ನು ವಹಿಸಿದಾಗ ಅದು ಬಹಳ ಯಶಸ್ವಿಯಾಗಿ ಅವರು ನಡೆಸಿಕೊಟ್ಟಿದ್ದಾರೆ. ಉದಯೋನ್ಮುಖ ಬರಹಗಾರರು, ಕಲಾವಿದರು, ಹೊಸ ಮುಖಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ವೇದಿಕೆ ಕಲ್ಪಿಸಲಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಮಹಾಲಿಂಗಪುರ ವಲಯಾಧ್ಯಕ್ಷ ಬಸವರಾಜ್ ಮೇಟಿ, ಹನಗಂಡಿ ಸರ್ಕಾರಿ ಪ್ರೌಢಶಾಲೆಯ ಸಂಗೀತ ಶಿಕ್ಷಕರಾದ ಯಲ್ಲಪ್ಪ ಇಮಿಡೆನ್ನವರ್, ಜನಪದ ಅಕಾಡೆಮಿ ಮಾಜಿ ಸದಸ್ಯರಾದ ನಾವಲ್ಗಿಯ ಮಲ್ಲಪ್ಪ ಗಣಿ ವಿವಿಧ ಜನಪದ ಗೀತೆಗಳನ್ನು ಹಾಡಿ ರಂಜಿಸಿದರು. ಶಿಕ್ಷಣ, ಸಾಹಿತ್ಯ ಪ್ರೇಮಿ, ಸ್ವಚ್ಛ ಪರಿಸರ ಜಾಗೃತಿ ಮೂಡಿಸುತ್ತಿರುವ ರಬಕವಿಯ ಖ್ಯಾತ ಅರವಳಿಕೆ ತಜ್ಞರಾದ ಡಾಕ್ಟರ್ ರವಿ ಜಮಖಂಡಿ, ಹಿರಿಯ ಸಾಹಿತಿಗಳಾದ MS ಬದಾಮಿ, ಜಮಖಂಡಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಯಶವಂತ್ ವಾಜಂತ್ರಿ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಕೃ ಮೇಘಾಡಿ, ಮಹಾಲಿಂಗಪುರ ವಲಯ ಅಧ್ಯಕ್ಷರಾದ ಬಸವರಾಜ್ ಮೇಟಿ, ಕೃತಿ ಅವಲೋಕಿಸಿದ ಕೃಷಿಕ ದಾನಪ್ಪ ಆಸಂಗಿ, ಕಲಾವಿದ ಮಲ್ಲಪ್ಪ ಗಣಿ, ಶಿಕ್ಷಕ ಗಾಯಕ YC ಇಮ್ಲೆನ್ನವರ್, ಡಾಕ್ಟರ್ ಚಂದ್ರಕಾಂತ್ ಹೊಸೂರ್, ಮಹಾದೇವ್ ಬಾಪುರಿ, ಡಾಕ್ಟರ್ GH ಛತ್ರಿಗೆ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಹಿರಿಯ ಕವಿಗಳಾದ GS ವಡಗಾಮಿ, ಮೃತ್ಯುಂಜಯ ರಾಮದುರ್ಗ, ಶಿವಾನಂದ ಬಾಗಲಕೋಟಮಠ್, ಮಹಾದೇವ ಕವಿಶೆಟ್ಟಿ, ಉದ್ಯಮಿ ಬಸವರಾಜ್ ದಲಾಲ್, ಹಿರಿಯರಾದ ವಿಜಯಪುರ BM ಮಟ್ಟಿಕಲ್ಲಿ, ಮಹಾಶಾಂತ ಶೆಟ್ಟಿ, ಶ್ರೀಶೈಲ ಪಟ್ಟಣ ಶೆಟ್ಟಿ, ಚಿದಾನಂದ ಸುಲ್ಲಾಪುರ, ಬಸವರಾಜ ತೇರಣಿ, SS ಕಮತಿಗಿ ಸೇರಿದಂತೆ ಇನ್ನೂ ಅನೇಕರು ಭಾಗವಹಿಸಿದರು. ಹಿರಿಯ ಸಾಹಿತಿಗಳಾದ ಶಿವಾನಂದ ದಾಶಳವರು ಸ್ವಾಗತಿಸಿದರು. ಶಿಕ್ಷಕ EG ಮಹಾಲಿಂಗಪುರ ನಿರೂಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಸದಸ್ಯರಲ್ಲಿ ಒಬ್ಬರಾದ ಶರತ್ ಜಂಬಿಗೆ ಅವರು ವಂದಿಸಿದರು. ಪ್ರಶಂಸೆಗೆ ಪಾತ್ರರಾದ ದಾನಪ್ಪ
ಪುಸ್ತಕಾವಲೋಕನ 42ರ ಕಾರ್ಯಕ್ರಮದಲ್ಲಿ ರವಿವಾರ ಜನಪದ ಸಂಸ್ಕೃತಿ ಎಂಬ ಕೃತಿಯನ್ನು ಅವಲೋಕಿಸಿದ ನಾವಲಗಿ ಗ್ರಾಮದ ದಾನಪ್ಪ ಆಸಂಗಿ ಅವರ ಅವಲೋಕನ ಶೈಲಿಗೆ ಪ್ರೇಕ್ಷಕರು ಪ್ರಶಂಸೆ ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾವಲಗಿಯಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿರುವ ದಾನಪ್ಪ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗಿದ್ದಾರೆ. ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಇವರು ಪ್ರತಿ ತಿಂಗಳು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹಮ್ಮಿಕೊಳ್ಳುವ ಪುಸ್ತಕ ಅವಲೋಕನಕ್ಕೆ ಬರುವುದರ ಜೊತೆಗೆ ತಾವು ಕೂಡ ಪುಸ್ತಕ ಅವಲೋಕನ ಮಾಡಬೇಕೆಂದು ಹಂಬಲಿಸಿದರು. ಅದಕ್ಕೆ ಕಳೆದ 3-4 ತಿಂಗಳುಗಳಿಂದ ತಯಾರಿ ನಡೆಸಿದ್ದರು. ಇದೀಗ 42ನೇ ಪುಸ್ತಕಾವಲೋಕನ ಮಾಡಿ ಎಲ್ಲರ ಮೆಚ್ಚುಗೆಗೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅವರು ಹೇಳುವ ಶೈಲಿ ಸಾಹಿತಿಗಳಿಗೆ, ಸಾಹಿತ್ಯಾಸಕ್ತರಿಗೆ ತುಂಬ ಮೆಚ್ಚುಗೆಯಾಯಿತು. ಅದು ಎಲ್ಲರ ಗಮನ ಸೆಳೆಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಪದಾಧಿಕಾರಿಗಳು, ಹಿರಿಯ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ.